ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಪವರ್ ಫೈಟ್ ವಿವಿಧ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಮೊದಲು ಸಿದ್ದರಾಮಯ್ಯ ಬಣದಿಂದ ಒಬ್ಬೊಬ್ಬರಾಗೆ ಡೆಲ್ಲಿ ಪರ್ಯಟನೆ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಸರದಿ. ಡಿಕೆ ಶಿವಕುಮಾರ್ ಅವರ ಹಿಟ್ ಲಿಸ್ಟ್ ನಲ್ಲಿ ತುಂಬಾ ಜನ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಎಕ್ಸಾಕ್ಟ್ಲಿ ಅವರು ಹೈಕಮಾಂಡ್ ಹತ್ರ ಹೋಗಿ ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಮಾಹಿತಿ ಕೊಡ್ತಾ ಹೋಗ್ತೀವಿ ನೋಡಿ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ನಿಂದ ಗೊಂದಲಗಳು ಸೃಷ್ಟಿಯಾಗಿದೆ ಅಂತ ದುಮ್ಮಾನವನ್ನು ಹೇಳ್ಕೊಂಡಿದ್ದಾರೆ. ವಿರೋಧಿ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಚಾರ್ಜ್ ಶೀಟ್ ನ ಭಾಗ ಇದು. ಚಾರ್ಜ್ ಶೀಟ್ ಜೊತೆಗೆ ತಮ್ಮ ಪಕ್ಷ ನಿಷ್ಠೆಯ ಕಾರ್ಡನ್ನು ಕೂಡ ಪ್ಲೇ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಈ ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿ ಇದಾರಲ್ಲ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡೋರ ವಿರುದ್ಧ ಕ್ರಮದ ಭರವಸೆಯನ್ನ ಇದೇ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿದ್ದಾರಂತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ನಿಂದ ಮೊದಲು ಗೊಂದಲ ಸೃಷ್ಟಿಯಾಯಿತು. ಅದಾದ ನಂತರ ಒಬ್ಬೊಬ್ಬರೇ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಕಾರ್ಯಕರ್ತರಲ್ಲಿ ಸಂದೇಹಗಳು ಅನೇಕ ವಿಚಾರದಲ್ಲಿ ಮೂಡೋ ರೀತಿ ಆಗಿದೆ ಅಂತೆಲ್ಲ ತಮಗಿರುವಂತಹ ಕನ್ಫ್ಯೂಷನ್ಸ್ ಅನ್ನ ಹಿಂದೆ ಹೇಗೆ ಹೋಗಿ ಯಾವಾಗ ಚೆಕ್ಮೇಟ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇದ್ರು ಅದೇ ದಾಳವನ್ನ ಈಗಲೂ ಕೂಡ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಚೆಕ್ಮೇಟ್ ಇಡೋದ್ರ ಮೂಲಕ ಹೊಸ ದಾಳ ಉರುಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರುತ್ತೆ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಂದ್ ವೇಳೆ ಇವರು ಚಾರ್ಜ್ ಶೀಟ್ ಸಲ್ಲಿಸಿದ್ದೇ ಹೌದಾದ್ರೆ ಅವ್ರು ಯಾವ್ದಾದ್ರು ನಾಯಕರಿಗೆ ಕಾಲ್ ಮಾಡಿದಾಗ ಅವರು ಸುಮ್ಮನಿರಲ್ಲ. ಅವರು ಮತ್ತಷ್ಟು ತೀಕ್ಷ್ಣ ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆ. ಸೊ ಚರ್ಚೆಗೆ ಗ್ರಾಸ ಆಗ್ತಾ ಇದೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಹಾಗಾದ್ರೆ ಏನೆಲ್ಲ ವಿಚಾರಗಳಾಯ್ತು ಅನ್ನೋದರ ಡೀಟೇಲ್ಸ್ ಈಗ ಬಂತು ನೋಡಿ. ಸಿಎಂ ನೇತೃತ್ವದ ಡಿನ್ನರ್ ಪಾಲಿಟಿಕ್ಸ್ ನಂತರ ರಾಜ್ಯದಲ್ಲಿ ಬಹಳ ಕ್ಷಿಪ್ರ ಬೆಳವಣಿಗೆಗಳಾಯ್ತು. ಗುಪ್ತ ಮೀಟಿಂಗ್ ಗಳನ್ನ ಮಾಡೋದಾಯ್ತು. ಇದು ವಿವಿಧ ರೀತಿಯಲ್ಲಿ ಸಂದೇಶಗಳು ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ದಲಿತ ನಾಯಕರ ಪ್ರತ್ಯೇಕ ಸಭೆಯಿಂದ ಇನ್ನಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಗೊಂದಲದ ಗೂಡಾಗಿ ಗೋಜಲಾಗಿ ಕರ್ನಾಟಕ ಪಾಲಿಟಿಕ್ಸ್ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ವಿಚಾರದಲ್ಲಿ ಅಂತೆಲ್ಲ ಅವರು ಹೇಳಿದಾರಂತ ಹೋಗ್ಬಿಟ್ಟು. ಆಮೇಲೆ ಪರಮೇಶ್ವರ್ ಸೇರಿದಂತೆ 4 ಸಚಿವರು ಅಧಿಕಾರ ಹಂಚಿಕೆ ಕುರಿತಂತೆ ಯಾರು ಲೀಡರ್ ಆಗಬೇಕು ಅನ್ನೋ ವಿಚಾರ ಕುರಿತಂತೆ ಎಲ್ಲ ಮಾತಾಡ್ತಾ ಇದ್ದಾರೆ. ಇದು ಪಕ್ಷದ ಒಂದು ರೇಖೆಯನ್ನ ದಾಟುವಂತಹ ಕೆಲಸ ಅಂತೆಲ್ಲ ಹೇಳಿದ್ದಾರೆ. ಹಾಗೆ ಸಚಿವ ರಾಜಣ್ಣ ಅಂತೂ ನಿಯಮ ಮೀರಿ ಮಾತನಾಡಿದ್ದಾರೆ ಅಂತ ತಮಗೆ ಇರುವಂತಹ ಅಸಮಾಧಾನವನ್ನ ನೇರವಾಗಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಿದ್ದಾರೆ ರಾಜಣ್ಣ ಅವರ ವಿಚಾರವಾಗಿ. ಕೆ.ಎನ್. ರಾಜಣ್ಣ ಅಂತೂ ಏಕ್ಮಾರ್ ದೋ ತುಕಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಪವರ್ ಶೇರಿಂಗು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ನಿರಂತರವಾಗಿ ಗೊಂದಲಮಯ ಹೇಳಿಕೆಗಳನ್ನು ಕೊಡೋದು, ಒಂದಷ್ಟು ಜನರನ್ನ ಡಿಸಿಎಂ ಮಾಡಬೇಕು, ಮತ್ತೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು, ನಾನು ರಾಜೀನಾಮೆ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತೆಲ್ಲ ಕೊಟ್ಟಂತಹ ಸ್ಟೇಟ್ಮೆಂಟ್ನೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರಂತೆ. ಎಐಸಿಸಿ ಸೂಚನೆ ನಂತರ ಕೂಡ ಮಾತನಾಡಿ ಸವಾಲ್ ಹಾಕಿದ್ದಾರೆ ನೋಡಿ ಅಂತ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಸೈಲೆಂಟ್ ಆಗಿರುವಂತೆ ಫರ್ಮಾನನ್ನ ಎಐಸಿಸಿ ಅಧ್ಯಕ್ಷರು ಕೊಟ್ಟರು. ಬಟ್ ಅವ್ರ ಮಾತಿಗೂ ಅಲ್ಲಿ ಕಿಮ್ಮಕ್ಕನ್ನ ಕೆಲವರು ಕೊಡ್ಲಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವ್ರ ಕಂಪ್ಲೇಂಟ್ ನ ಭಾಗ. ನಾನು ನನ್ನ ಬೆಂಬಲಿಗರು ಯಾರನ್ನ ಕೂಡ ಮಾತನಾಡೋದಕ್ಕೆ ಬಿಟ್ಟಿಲ್ಲ. ನನ್ನ ಹತ್ರ ಕೂಡ ಬೆಂಬಲಿಗರಿದ್ರು, ಅವರು ಮಾತಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಬಟ್ ನಾನು ಪಕ್ಷ ನಿಷ್ಠೆ, ಪಕ್ಷ ಇಂಪಾರ್ಟೆಂಟ್ ಅಂತ ನಾನು ಯಾರನ್ನು ಕೂಡ ಮಾತಾಡಬೇಡಿ ಅಂತ ಹೇಳಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಎಲ್ಲವನ್ನ ಹೈಕಮಾಂಡ್ ನಾಯಕರಿಗೆ ಬಿಡ್ತೀನಿ. ಇಷ್ಟು ಕಂಪ್ಲೇಂಟ್ ಇದೆ, ಇಷ್ಟಾಗಿದೆ ಕರ್ನಾಟಕದ ಪಾಲಿಟಿಕ್ಸು ಮತ್ತು ನನ್ನ ವರ್ಷನ್ನು. ಮುಂದಕ್ಕೆ ನೀವು ನಿಮ್ಮ ಹೆಗಲಿಗೆ ಹಾಕ್ತಾ ಇದ್ದೀನಿ, ನೀವು ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶಬೀರ್. ಈಗ ಡಿಕೆ ಶಿವಕುಮಾರ್ ಅವರ ಹಿಟ್ ಲಿಸ್ಟ್ ನಲ್ಲಿ ಅಲ್ಲಿಗೆ ಯಾರ್ಯಾರು ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಭರವಸೆ ಅಂದ್ರೆ ಯಾವ ತರದ ಭರವಸೆ? ಯಾಕಂದ್ರೆ ಎಲ್ಲರೂ ಕೂಡ ಇವ್ರು ಯಾರ್ಯಾರ ಮೇಲೆ ಪಾಯಿಂಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ವೋಟ್ ಬ್ಯಾಂಕ್ ನ ತರುವಂತವರು ಮತ್ತೆ ಪ್ರಭಾವಿ ಸಮುದಾಯದಿಂದ ಬರೋರು. ಅವ್ರೆಲ್ಲರ ಮೇಲೆ ಇವ್ರು ಹೇಳಿದ್ರು ಅಂತ ಕಂಪ್ಲೇಂಟ್ ನ ವಿಚಾರದಲ್ಲಿ ಆಕ್ಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಏನೇನ್ ಭರವಸೆ ಇದೆ? ಮತ್ತೆ ಇವ್ರೇನಾದ್ರೂ ಕೇವಲ ಮನವಿ ಮಾತ್ರ ಮಾಡ್ಕೊಂಡ್ರ ಅಥವಾ ಡಿಮ್ಯಾಂಡ್ ಏನಾದ್ರೂ ಇಟ್ಟು ಬಂದ್ರ? ಮಮತಾ ನೋಡಿ, ಒಂದ್ ರೀತಿ ಹೈಕಮಾಂಡ್ ಅಡಕತ್ರೆಯಲ್ಲಿ ಸಿಗಾಕೊಂಡಿರುವಂತದ್ದು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಸಮಾಧಾನ ಪಡಿಸುವಂತ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ಪ್ರಬಲ ಸಮುದಾಯನ ಪ್ರತಿನಿಧಿಸುವಂತ ಹಿರಿಯ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಯಾವುದೇ ನಾಯಕರು ಬಂದು ಏನೇ ರೀತಿಯಾದಂತಹ ದೂರುಗಳನ್ನು ಕೊಟ್ಟರು ಕೂಡ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತೀವಿ ಮುಂದಿನ ದಿನಗಳಲ್ಲಿ ಅನ್ನುವಂತ ಭರವಸೆಯನ್ನಷ್ಟೇ ಕೊಟ್ಟು ಹೈಕಮಾಂಡ್ ಕಳಿಸ್ತಾ ಇರುವಂತದ್ದು. ಈ ಹಿಂದೆ ದಲಿತ ಸಚಿವರು ಬಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ, ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಬಂದು ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಇಂಥದ್ದೇ ಭರವಸೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿಗಳು. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಅನಗತ್ಯ ಗೊಂದಲವನ್ನು ಸೃಷ್ಟಿಸುವಂತ ಕೆಲಸವನ್ನ ಕೆಲವು ನಾಯಕರು ಮಾಡ್ತಾ ಇದ್ದಾರೆ. ಸಚಿವರಾಗಿದ್ದುಕೊಂಡು ಪಕ್ಷದ ಮತ್ತೆ ಸರ್ಕಾರದ ಗೌರವ
ಗೌರವವನ್ನ ಹೆಚ್ಚು ಮಾಡಬೇಕಾಗಿತ್ತು. ಆದ್ರೆ ಅವರ ಬೇಜವಾಬ್ದಾರಿಯುತ ಹೇಳಿಕೆಗಳಿಂದ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರುವಂತದ್ದು, ಅನಗತ್ಯ ಸಭೆಗಳನ್ನ ಮಾಡ್ತಾ ಇರುವಂತದ್ದು, ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರುವಂತದ್ದು, ಈ ಮೂಲಕ ಹೊಸ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದ ಕಾರ್ಯಕರ್ತರು ಗೊಂದಲಕ್ಕೀಡಾಗ್ತಾ ಇರುವಂತದ್ದು, ಬದಲಾವಣೆಯ ವಿಚಾರವೇ ಬಹುದೊಡ್ಡದಾಗಿ ಕಾಣಿಸ್ತಾ ಇದೆ. ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ, ಅದನ್ನ ಪ್ರಚುರ ಪಡಿಸಬೇಕಾಗಿತ್ತು. ಮತ್ತೆ ಪಕ್ಷದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನ ಎಲ್ಲ ನಾಯಕರು ಮಾಡಬೇಕಾಗಿತ್ತು. ಆದ್ರೆ ಇದೆಲ್ಲವನ್ನ ಎಲ್ಲವನ್ನ ಬಿಟ್ಟು ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇರುವಂತದ್ದು ಸರಿಯಲ್ಲ. ವಿಶೇಷವಾಗಿ ಕೆಲವು ನಾಯಕರು ನನ್ನ ವಿರುದ್ಧ ಬೇಕು ಅಂತಲೇ ಉದ್ದೇಶಪೂರ್ವಕವಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ KN ರಾಜಣ್ಣ ಅವರು ಕೂಡ ನನ್ನ ವಿರುದ್ಧವಾಗಿ ಸರಣಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಈ ಹಿಂದೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ನಾನು ಕೂಡ ಎಲ್ಲ ನಾಯಕರು ಸುಮ್ಮನಿರಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಎಲ್ಲಾ ಸೂಚನೆಗಳನ್ನ ಹೊರತಾಗಿಯೂ ಕೂಡ ಅವರು ಅಶಿಸ್ತಿನಿಂದ ವರ್ತನೆ ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ನಾಯಕರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನೀವೇ ನಿರ್ಧಾರ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ದೂರುಗಳನ್ನ ಆಲಿಸಿರುವಂತ ಹೈಕಮಾಂಡ್ ನಾಯಕರು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಬರುವಂತ ಲೋಕಸಭೆ ಅಧಿವೇಶನ ಇದೆ, ಇದಾದ ಬಳಿಕ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ಮಮತಾ.